ಲಿಂಕನ್ನು ಉಪಯೋಗಿಸಿ ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಓದಿ ಅಂತ ಹೇಳ್ತಾ, ಆದರೂ ಕೂಡ ನೋಡೋಣ ಯಾವೆಲ್ಲ ಪಾಠದಲ್ಲಿ ನೀವು ಚೆನ್ನಾಗಿ ಓದ್ಕೊಂಡು ಹೋಗಬೇಕು ಅನ್ನೋದನ್ನು ಕ್ವಶನ್ಸನ್ನು ಸಹಿತನೂ ಕೂಡ ಹೇಳ್ತೀನಿ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ಸೊ ಫಸ್ಟಿಗೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಪಾಠದಲ್ಲಿ 1 ಅಂಕದ ಪ್ರಶ್ನೆಗಳಲ್ಲಿ ಸೊ ವಿಶೇಷವಾಗಿ ಇವು ಏನಾಗಿದವಪ್ಪ ಅಂದರೆ ಇಂಪಾರ್ಟೆಂಟ್ ಇದ್ದಾವೆ. ಇನ್ನು 2 ಅಂಕದಲ್ಲಿ ವಿಶೇಷವಾಗಿ ಅವ್ರು ಏನು ಕೇಳ್ತಾರೋ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳೇನು, ಆಮೇಲೆ ಈ ಬಕ್ಸಾರ್ ಕದನದ ಕಾರಣ ಮತ್ತು ಪರಿಣಾಮಗಳು ಮತ್ತು ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು ನೋಡ್ಕೊಂಡೋಗಿ ಇಲ್ಲಿಂದ ಕ್ವಶನ್ಸ್ ಏನಾಗ್ತಾವಪ್ಪ ಅಂತಂದ್ರೆ ನಿಮ್ಗೆ ಬರ್ತಾವೆ. ಇನ್ನು 3ನೇ ಕರ್ನಾಟಕ ಯುದ್ಧ ಅದ್ರ ಬಗ್ಗೆ ನೋಡ್ಕೊಂಡೋಗಿ ರಾಜ ಮಾರ್ತಾಂಡ, ಇದು ಸ್ವಲ್ಪ ಹೊಸ ಕಂಟೆಂಟ್ ಇದೆ, ಇವುಗಳು ಸಹಿತ ಇಂಪಾರ್ಟೆಂಟ್ ಇದಾವೆ. ಇನ್ನು ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಪಾಠದಲ್ಲಿ ನೋಡೋದಾದರೆ ಈ ಒಪ್ಪಂದಗಳು ಬರ್ತವೆ, ಯಾವ ಯುದ್ಧ ಅದ ಕೊನೆಗೆ ಆಯಿತು ಒಪ್ಪಂದದೊಂದಿಗೆ ಅನ್ನೋದನ್ನು. ಇಲ್ಲಿ ಮೊದಲ ಆಂಗ್ಲೋ ಮರಾಠ ಸಾಲ್ಬಾಯ್ದಿಂದ ಆದರೆ 2ನೇ ಆಂಗ್ಲೋ ಮರಾಠ ಬೆಸ್ಸಿನ್ ಒಪ್ಪಂದದಿಂದ ಆಯಿತು. ಸೊ ಇವುಗಳು ಇಂಪಾರ್ಟೆಂಟ್ ಬರ್ತವೆ. ಆಮೇಲೆ ಪ್ರತಿ ಆಂಗ್ಲೋ ಮರಾಠ ಯುದ್ಧದ ಕಾರಣಗಳೇನು, ಪರಿಣಾಮಗಳೇನು ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡು ಹೋದರೆ ಖಂಡಿತವಾಗಿ ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಇಲ್ಲಿಂದ ಮಾರ್ಕ್ಸ್ಗಳು ಬರ್ತಾವೆ. ಈ ಒಂದು ಕ್ವಶನ್ ಇಂಪಾರ್ಟೆಂಟ್ ಅದ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು, ಕರಾರುಗಳು ಏನು. 3ನೇ ಪಾಠದಲ್ಲಿ ಹೋಗೋದಾದರೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಲ್ಲಿ ಇಲ್ಲಿ ಬ್ರಿಟಿಷರ ಶಿಕ್ಷಣದಿಂದ ಭಾರತೀಯರ ಮೇಲೆ ಯಾವ ಥರನಾಗಿರ್ತಕ್ಕಂಥ ಪರಿಣಾಮಗಳಾಯಿತು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಆಮೇಲೆ ಅವರ ಬ್ರಿಟಿಷರ ಒಂದು ನ್ಯಾಯಾಂಗ ವ್ಯವಸ್ಥೆ ಹೇಗಿತ್ತು ಅದು ಇಂಪಾರ್ಟೆಂಟ್ ಅದ. ಬ್ರಿಟಿಷರ ಪೊಲೀಸ್ ವ್ಯವಸ್ಥೆ, ಆಮೇಲೆ ಈ 1919ರ ಕಾಯ್ದೆ, ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು. ಯಾಕಂದ್ರೆ ಸೊ ಭಾಳ ಮೋಸ್ಟಾಗಿ ರಿಪೀಟೆಡ್ ಆಗಿ ಇವ ಕ್ವಶನ್ಸ್ಗಳು ಬರ್ತವೆ, ಇವುಗಳನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಮೈಸೂರಿನ ಒಡೆಯರದಲ್ಲಿ ನೋಡೋದಾದರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಲೇ ಈಗ ಕರಿತೀವಿ. ಮುಂದೆ ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳು ಏನದವ, ದೊಡ್ಯಾವಾಗನ ಬಗ್ಗೆ ನೋಡ್ಕೊಂಡು ಹೋಗಿ ಆತನ ಬಗ್ಗೆ ಕ್ವಶನ್ಸ್ ಬರ್ಬೋದು, ಅಥವಾ ಸಂಗೊಳ್ಳಿ ರಾಯಣ್ಣನ ಹಲಗಲಿ ಬೇಡರ ದಂಗೆ ಬಗ್ಗೆ ವಿವರಿಸಿರಿ. ಆಮೇಲೆ ಪುಟ್ಟಬಸಪ್ಪನ ಪಾತ್ರವನ್ನು ವಿವರಿಸಿರಿ. ನೀವು 2 ಮಾರ್ಕ್ಸಿಗೆ ಕೇಳಿದ್ರೆ 4 ಪಾಯಿಂಟ್ ಬರೀಬೇಕು, 3 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳಿದ್ರೆ 6 ಪಾಯಿಂಟ್ ಬರೀಬೇಕು, 4 ಮಾರ್ಕ್ಸಿಗೆ 10ರಿಂದ 12 ಪಾಯಿಂಟಲ್ಲಿ ಬರೀಬೇಕು. ಬ್ರಿಟಿಷರ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮ ಹೇಗೆ ಹೋರಾಡಿದ್ರು ಅದು ಇಂಪಾರ್ಟೆಂಟ್ ಅದ. ಹೈದರ್ ಅಲಿ ಹೇಗೆ ಅಧಿಕಾರಕ್ಕೆ ಬಂದ ಅದು ಮೋಸ್ಟ್ ಇಂಪಾರ್ಟೆಂಟ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಪ್ಪಳದ ವೀರಪ್ಪನ ಪಾತ್ರವನ್ನು ವಿವರಿಸಿರಿ. ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿರಿ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಮಾದರಿ ಮೈಸೂರು ನಿರ್ಮಾಣದ ಕರ್ತೃ ಸಮರ್ಥಿಸಿ, ಅದು ಇಂಪಾರ್ಟೆಂಟ್ ಇದೆ. ಇನ್ನು ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳಲ್ಲೂ ಅದು ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ ಆಗಿರ್ಬೋದು, ಸತ್ಯಶೋಧಕ ಸಮಾಜ, ರಾಮಕೃಷ್ಣ ಮಿಷನ್, ಅದರ ನೀವೇನು ಮಾಡಬೇಕಪ್ಪ ಅಂದರೆ ಬೋಧನೆಗಳು, ತತ್ವಗಳನ್ನು ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲಿ ಬ್ರಹ್ಮ ಸಮಾಜದ ಕೊಡುಗೆಗಳಿದೆ, ಆರ್ಯ ಸಮಾಜದ ಸುಧಾರಣೆಗಳಿದ್ದಾವೆ. ಓಕೆ, ಆಮೇಲೆ ಜ್ಯೋತಿಬಾ ಫುಲೆ ಸಾಮಾಜಿಕ ಸುಧಾರಣೆಯಲ್ಲಿ ಯಾವ ಥರ ಪಾತ್ರ, ಸರ್ ಸೈಯದ್ ಅಹಮದ್ ಖಾನ್ ಬಗ್ಗೆ ನೋಡ್ಕೊಂಡು ಹೋಗಿ. ಆಮೇಲೆ ಇದು ಸ್ವಾಮಿ ವಿವೇಕಾನಂದರು ಯುವಕರಿಗೆ ಪ್ರೇರಕರಾಗಿದ್ದರು ಹೇಗೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟೇ ಇದೆ. ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೋಡೋದಾದ್ರೆ 1 ಅಂಕದ ಪ್ರಶ್ನೆಗಳಲ್ಲಿ ಇತಿಹಾಸಕಾರರು ಭಾರತದ ಏನಂತ ಕರೆದಿದ್ದಾರೆ, ಆಮೇಲೆ ಇವೆಲ್ಲ ಇಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಇನ್ನು ಈ ದಂಗೆ ತತ್ಕ್ಷಣಿಕ ಕಾರಣಗಳೇನು, ಸೈನಿಕ ಕಾರಣಗಳು, ರಾಜಕೀಯ ಕಾರಣಗಳು, ಆಮೇಲೆ ವಿಫಲ ಆಗಲಿಕ್ಕೆ ಕಾರಣ ಏನು. ಓಕೆ, ಆಮೇಲೆ 1857ರ ದಂಗೆ ಪರಿಣಾಮಗಳು, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಅಲ್ಲಿನೂ ಕೂಡ ತಾವೇನು ಮಾಡ್ಕೊಳ್ಬೇಕು, ನೋಡ್ಕೊಂಡು ಹೋಗಬೇಕು. ನಾ ಇವೆಲ್ಲ ನಿಮಗೆ ಹೇಳಿದ್ದೀನಿ. ಸೊ ಒಂದ್ಸರಿ ನೀವು ಅದನ್ನು ಏನು ಮಾಡ್ಕೊಡ್ರಿ, ಚೆನ್ನಾಗಿ ನೋಡ್ಕೊಡ್ರಿ, ಪಾಸ್ ಆಗ್ತೀರಿ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂತಂದರೆ ಅಲ್ಲಿ ನೀವು ವಿಶೇಷವಾಗಿ ಏನು ಮಾಡಬೇಕಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ನೋಡ್ಕೊಂಡು ಹೋಗ್ಬೇಕು. ಅಲ್ಲಿ ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳ ಪಾತ್ರ ಅದನ್ನು. ಆಮೇಲೆ ವಿಶೇಷವಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಬಾಲ್ ಗಂಗಾಧರ್ ತಿಲಕರ ಪಾತ್ರನೂ ಕೂಡ ಕೇಳಕತ್ತಾರ, ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೇಳಿದ ಗಾಂಧೀಜಿಯವರ ಪಾತ್ರ ಅದು ಕೂಡ, ಸುಭಾಷ್ ಚಂದ್ರ ಬೋಸ್, ಆಮೇಲೆ ನೆಹರು, ಡಾಕ್ಟರ್ BR ಅಂಬೇಡ್ಕರ್, ಇವರೆಲ್ಲರದು ಏನಿದಾವಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸೇ ನಿಮಗೆ ಇದ್ದಾವೆ. ಈ ಥರ ಪಾಯಿಂಟ್ ವೈಸ್ ಬರೆದ್ರೆ ಸಾಕು, ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತ ಮತ್ತು ಕಾರ್ಮಿಕ ಸಂಘಟನೆಗಳ ಪಾತ್ರ. ಇನ್ನು ಮುಂದೆ ನೋಡೋದಾದರೆ ಬುಡಕಟ್ಟು ವರ್ಗಗಳ ಬಂಡಾಯ ಹೇಗಿತ್ತು, ಇದು ನೋಡ್ಕೊಂಡೋಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಗಾರ್ಡಿನ್ ಲೂ ಯಾವ ಥರನಾಗಿ ಹೋರಾಡಿದರು, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಕಾನೂನು ಭಂಗ ಚಳವಳಿ, ಅದರ ಕುರಿತು ಬರಲಿಕ್ಕೇನು ಕೂಡ ನಿಮಗೆ ಕ್ವಶನ್ಸ್ಗಳನ್ನು ಏನು ಮಾಡ್ತಾರೆ, ಕೇಳ್ತಾರೆ. ಇನ್ನು ಸ್ವಾತಂತ್ರ್ಯೋತ್ತರ ಭಾರತಕ್ಕೆ ಬರೋಣ. ಈ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ 1 ಅಂಕದ ಇವೆಲ್ಲ ಏನಿದಾವಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದಾವೆ. ಇನ್ನು
ಭಾರತ ಸ್ವಾತಂತ್ರ್ಯ ಆದಾಗ ಯಾವೆಲ್ಲ ಸಮಸ್ಯೆ ಎದುರಿಸಿತು? ಈ ಕ್ವಶನ್ಸನ್ನು ಕೇಳಿದರು. ಜುನಾಗಢ ಸಂಸ್ಥಾನ ಹೇಗೆ ವಿಲೀನ ಆಯಿತು? ಗೋವಾವನ್ನು ಹೇಗೆ ಪೋರ್ಚುಗೀಸರಿಂದ ವಶಪಡಿಸಿದರು? ಹೈದರಾಬಾದ್ ಸಂಸ್ಥಾನ ಹೇಗೆ ವಿಲೀನವಾಯಿತು? ಅದು ಇಂಪಾರ್ಟೆಂಟ್ ಅದ. ಇನ್ನು ಯುದ್ಧಗಳು ಮತ್ತು ಭಾರತದ ಪಾತ್ರದಲ್ಲಿ ಮೊದಲ ಮಹಾಯುದ್ಧ, ದ್ವಿತೀಯ ಮಹಾಯುದ್ಧ ಇದ್ದಾವೆ. ಅವು ಕಾರಣ ಮತ್ತು ಪರಿಣಾಮಗಳನ್ನು ನೋಡ್ಕೊಂಡೋಗಿ. ಸೊ ಇಲ್ಲಿಂದ ಏನಾಗ್ತದಪ್ಪ ಅಂದ್ರೆ ಕ್ವಶನ್ಸ್ಗಳು ಬರ್ತಾವೆ. ಇಲ್ಲಿ ಹೇಳದ ದ್ವಿತೀಯ ಮಹಾಯುದ್ಧದ ಸಮಸ್ಯೆಗಳು. ಇನ್ನು ನೆಕ್ಸ್ಟ್ ನಾಜಿ ಸಿದ್ಧಾಂತ ಅಂತಂದು ಬರ್ತದ. ಹಿಟ್ಲರು, ಫ್ಯಾಸಿಸ್ಟ್ ವಾದದ ಗುಣಲಕ್ಷಣಗಳು, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಕ್ವಶನ್ಸು ಇತ್ತು. ಇದು ಕ್ವಶನ್ಸ್ ಇಂಪಾರ್ಟೆಂಟ್ ಇದೆ. ಲಾಸ್ಟ್ ಟೈಮ್ ಇದನ್ನೇ ಕೇಳಿದರು. ಕದನ ಬಾಂಧವ್ಯ ತ್ರಯಗಳು ಯಾರ್ಯಾರು? ಕದನ ಸೌಹಾರ್ದ ತ್ರಯಗಳು ಯಾವ್ಯಾವು ಅಂತ. ಸೊ ಹಿಸ್ಟ್ರಿಯಲ್ಲಿ ಇಷ್ಟು ನೀವೆಲ್ಲ ಓದ್ಕೊಂಡು ಹೋಗಬೇಕಾಗಿತ್ತು. ಇನ್ನು ರಾಜ್ಯಶಾಸ್ತ್ರದಲ್ಲಿ ನೋಡೋದಾದರೆ ಭಾರತಕ್ಕಿರುವ ಸವಾಲುಗಳು ಮತ್ತು ಅದರ ಪರಿಹಾರ ಉಪಾಯಗಳಲ್ಲಿ ವಿಶೇಷವಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಕಳ್ಳ ಸಾಗಾಣಿಕೆ ಬಗ್ಗೆ ಕ್ವಶನ್ಸ್ ಅದ. ನೆಕ್ಸ್ಟ್ ಲಾಭಕೋರತನದ ನಿಯಂತ್ರಣ ಹೇಗೆ ಮಾಡ್ತೀವಿ? ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಬಡತನ ನಿವಾರಣೆಗೆ ಕ್ರಮಗಳು ಏನಿದಾವೆ? ದೇಶದ ಜನಸಂಖ್ಯೆಯಲ್ಲಿ ಮಾನವ ಸಂಪತ್ತು ಹೇಗೆ ಅಂತ ಹೇಳ್ತೀವಿ? ಜನಸಂಖ್ಯೆ ಹೆಚ್ಚಳದ ಕಾರಣ ಮತ್ತು ಪರಿಣಾಮಗಳು, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಆರ್ಥಿಕ ಅಸಮಾನತೆ ನಿವಾರಣೆಯ ಕ್ರಮಗಳು, ಅನಕ್ಷರತೆ ನಿವಾರಣೆ ಕ್ರಮಗಳು, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸೇ ಆಗಿದ್ದಾವೆ. ಇನ್ನು ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಪಾಠದಲ್ಲಿ ನೀವು ಭಾರತ ಅಮೇರಿಕಾ, ಭಾರತ ಚೀನಾ, ಭಾರತ ರಷ್ಯಾ ಈ 3 ದೇಶಗಳ ಬಗ್ಗೆ ನೋಡ್ಕೊಂಡು ಹೋಗಿ. ಇಲ್ಲಿಂದ ಕ್ವಶನ್ಸ್ ಭಾಳ ನಿಮಗೆ ಬರ್ತಾವೆ. ರಷ್ಯಾದೊಂದಿಗೆ ಭಾರತದ ಸಂಬಂಧ, ಓಕೆ, ಚೀನಾದೊಂದಿಗೆ ಭಾರತದ ಸಂಬಂಧ, ಭಾರತ ಪಾಕಿಸ್ತಾನ ಮಧ್ಯೆ ಉದ್ವಿಗ್ನತೆಗೆ ಕಾರಣ, ಆಮೇಲೆ ಜಾಗತಿಕ ಸವಾಲುಗಳು ಮತ್ತು ಭಾರತದ ಪಾತ್ರ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಐತೆ ಅಂತಂದ್ರೆ ಈ ಆರ್ಥಿಕ ಅಸಮಾನತೆ ನಿವಾರಣೆಗೆ ಕ್ರಮ, ಭಯೋತ್ಪಾದನಾ ನಿವಾರಣೆಗೆ ಕ್ರಮ, ಇಲ್ಲಿಂದ ಏನಾಗ್ತವಪ್ಪ ಅಂದ್ರೆ ಕ್ವಶನ್ಸ್ಗಳು ಬರ್ತಾವೆ. ಇನ್ನು ಜಾಗತಿಕ ಸಂಸ್ಥೆಗಳಲ್ಲಿ ವಿಶೇಷವಾಗಿ ನೀವು ವಿಶ್ವಸಂಸ್ಥೆ ಬಗ್ಗೆ ಭಾಳ ನೋಡ್ಕೊಂಡು ಹೋಗಬೇಕು. ವಿಶ್ವಸಂಸ್ಥೆಯ ಉದ್ದೇಶಗಳು, ವಿಶ್ವಸಂಸ್ಥೆಯ ಅಂಗಗಳು, ಅದರ ಕಾರ್ಯಗಳು, ಆಮೇಲೆ ಯಾವೆಲ್ಲ ಸಂಘಗಳಿದ್ದಾವಲ್ಲ ಅವುಗಳ ಬಗ್ಗೆ ಇಂಪಾರ್ಟೆಂಟ್. ಇನ್ನು ಸಮಾಜಶಾಸ್ತ್ರ, ಆಮೇಲೆ ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಅವೆಲ್ಲ ಕೂಡ ತಾವು ಏನು ಮಾಡಿಕೊಡ್ರಿ ಅಂತಂದ್ರೆ ಸೊ ಮೇನ್ ಇಂಪಾರ್ಟೆಂಟ್ ಇಲ್ಲಿಂದ ಎಲ್ಲ ಇಂಪಾರ್ಟೆಂಟೇ ಇದ್ದಾವೆ. ಇಷ್ಟು ಹೋದ್ರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಬಂದೇ ಬರ್ತಾವೆ. ಬಟ್ ಇನ್ನು ನೀವು ಸರಿಯಾಗಿ ಕುಂತು ಪೇಷನ್ಸ್ದಿಂದ ಏನು ಮಾಡ್ಕೊಳ್ಬೇಕಪ್ಪ ಅಂದರೆ ಓದ್ಕೊಂಡು ಹೋಗಬೇಕು. ಸೊ ನಿರುದ್ಯೋಗ ಬಗ್ಗೆ ನೋಡ್ಕೊಂಡು ಹೋಗಿ. ಅರ್ಥ, ಕಾರಣ, ಪರಿಣಾಮಗಳು, ನಿವಾರಣೆಗೆ ಸರ್ಕಾರ ಕ್ರಮಗಳು. ವ್ಯತ್ಯಾಸಗಳು ಒಂದು ಕೇಳ್ತಾರೆ. ಸಂಘಟಿತ ಕೆಲಸಗಾರರು, ಅಸಂಘಟಿತ ಕೆಲಸಗಾರರು, ಅದನ್ನು ನೋಡ್ಕೊಂಡು ಹೋಗಿ. ಆಮೇಲೆ ಇಲ್ಲಿ ಜನಮಂದೆ, ದೊಂಬಿ ಅಂತ ಒಂದು ಬರ್ತದ, ಅವುಗಳ ಬಗ್ಗೆ ಇಂಪಾರ್ಟೆಂಟ್ ಅದ. ಈ ಸ್ತ್ರೀಯರ ಒಂದು ಸ್ವಸಹಾಯ ಸಂಘಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸೇ ಇದಾವೆ. ಸೊ ಕಡೆವರೆಗೂ ಕೂಡ ಇಂಪಾರ್ಟೆಂಟ್, ಯಾಕಂದರೆ ಸಮಯ ಬಹಳ ಇದೆ. ಸೊ ನಿಮಗೆ ಯೂಸ್ ಆಗ್ತದೆ ಅಂತಂದರೆ ಇದೊಂದು PDF. ಸೊ PDF ಚೆನ್ನಾಗಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಮೇನ್ ಕ್ವಶನ್ಸು ಪಾಯಿಂಟ್ಸ್ಗಳನ್ನ ನೋಡ್ಕೊಂಡು ಹೋದ್ರೆ ಖಂಡಿತವಾಗಿ ನಿಮಗೆ ಸ್ಕೋರ್ ಆಗ್ತದೆ. ಸೊ ನಾನು ಸಿಗ್ತೀನಿ ಮತ್ತೆ ಹಿಂದಿ ವಿಷಯದ ಪಾಸಿಂಗ್ ಪ್ಯಾಕೇಜಲ್ಲಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಾಯ್.